ಇದು ಹಣದ ವಹಿವಾಟು ಮತ್ತು ವಸ್ತ್ರಗಳ ಮಾರಾಟ ಹಾಗೂ ಅಂಜನ ಮತ್ತು ಇತರ ಔಷಧಿಗಳಿಗೆ ಬಹಳ ಹೆಸರುವಾಸಿಯಾದಂತಹ ನಗರವಾಗಿತ್ತು. ಇಲ್ಲಿ ಒಳ್ಳೆಯ ಒಂದು ವ್ಯಾಪಾರ ನಡೀತಾ ಇದ್ದದ್ರಿಂದ ಅಲ್ಲಿ ಒಂದು ಈ ಸಮೃದ್ಧಿಯಾದ ಒಂದು ಜೀವಿತವನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಲವೋದಿಕೀಯ ಸಭೆಯ ಜನರು ಕೂಡ ಅವರು ನಾನು ಐಶ್ವರ್ಯವಂತ, ಸಂಪನ್ನ, ಒಂದರಲ್ಲೂ ಕೊರತೆ ಇಲ್ಲದವನು ಎಂಬುದಾಗಿ ಲೌಕಿಕ ರೀತಿಯಲ್ಲಿ ಅವರು ಹೇಳ್ಕೊಳ್ತಾ ಇದ್ರು. ಆದ್ರೆ ಅವರು ಆತ್ಮಿಕವಾಗಿ ಬಹಳ ದುರವಸ್ಥೆಯಲ್ಲಿ ಬಿದ್ದಿದ್ದಂಥವರಾಗಿದ್ರು. ಅದಕ್ಕೆ ಸ್ವಾಮಿ ಹೇಳೋದು, ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನ ನೀನು ತಿಳಿತಾ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅವರ ಆತ್ಮಿಕ ಕಣ್ಣುಗಳು ಅಲ್ಲಿ ತೆರೆದಿರ್ಲಿಲ್ಲ. ಬರೀ ಲೌಕಿಕವಾಗಿ ಅವರು ಒಂದು ತಮ್ಮ ಒಂದು ಜೀವಿತವನ್ನ ಅವರು ಬಹಳ ವಿಜೃಂಭಣೆಯಿಂದ ಸಂಪನ್ನವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದದ್ರಿಂದ ಕ್ರಿಸ್ತನು ಈ ಬುದ್ಧಿವಾದವನ್ನ ಅವರಿಗೆ ಹೇಳ್ತಾನೆ. ಹಾಗೆ ಅದನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ಆತ್ಮಿಕವಾಗಿ ಬಲ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಂಡು ಹೋಗ್ಬೇಕೆಂದು ಬುದ್ಧಿ ಹೇಳ್ತಾನೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಆ ಒಂದು ಲವೋದಿಕೀಯ ದೇಶವು ಇದು ನಗರವು ಹಣದ ವಹಿವಾಟು, ವಸ್ತ್ರ ಮತ್ತು ಅಂಜನ ಮುಂತಾದವುಗಳಿಗೆ ಅವು ಹೆಸರುವಾಸಿಯಾಗಿದ್ವು. ಅದಕ್ಕೆ ಇದನ್ನ ನೀವು ಅಂಗಡಿಲಿ ಕೊಂಡ್ಕೊಳ್ಳೋದ್ರ ಬದಲು ನನ್ನಿಂದ ಕೊಂಡ್ಕೊಳ್ಳಿ ಹಾಗಂತ ಸ್ವಾಮಿ ಹೇಳ್ತಾರೆ. ಹಾಗಂದ್ರೆ ಇಲ್ಲಿ ಐಶ್ವರ್ಯವಂತನಾಗಬೇಕು, ಆತ್ಮಿಕವಾಗಿ ಐಶ್ವರ್ಯವಂತನಾಗಬೇಕಾದ್ರೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ ಇದನ್ನ ಕೊಂಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ ಅಂದ್ರೆ ಯಾವುದು ನೋಡಿ, ಇದು ಹಣಕ್ಕಾಗಲಿ ಇನ್ನಿತರ ಕ್ರಯಕ್ಕಾಗಲಿ ಕೊಂಡುಕೊಳ್ಳಲಾಗದಂತ ದೈವಿಕ ನೀತಿಯಾಗಿದೆ. ಅಂದ್ರೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ ಅಂದಾಗ ಅದು ದೈವಿಕ ನೀತಿ. ಇದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಮಾತ್ರ ನಮಗೆ ಸಿಗುವಂತ ಒಂದು ದಾನವಾಗಿದೆ. ಬೆಂಕಿಯಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಡೆಯುವಾಗ ಅದು ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನದಂತೆ ಇರ್ತದೆ. ಆಗ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಮಗೆ ದೊರೆಯುವುದು ಮಾನ, ಪ್ರಭಾವ ಮತ್ತು ಕೀರ್ತಿಗಳು ದೊರೆಯುತ್ತವೆ. ಇದನ್ನ ನೀವು ಕೊಂಡ್ಕೊಳ್ಳಿ ನನ್ನಿಂದ ಅಂತ ಸ್ವಾಮಿ ಹೇಳ್ತಾನೆ. ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ. ಇನ್ನು ಬಿಳಿ ವಸ್ತ್ರಗಳನ್ನ ಕೊಂಡ್ಕೊಳ್ಳಿ. ಯಾವುದಕ್ಕೆ ನೋಡಿ, ನೀನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನ ಕೊಂಡ್ಕೋ. ಅಂದ್ರೆ ಅದರಲ್ಲಿ ಯಾವುದು ಅಂತಂದ್ರೆ ನಮ್ಮ ಅನುದಿನದ ಪ್ರಾಯೋಗಿಕ ಜೀವನದ ನೀತಿಯನ್ನ ಇದು ಸೂಚಿಸುತ್ತೆ. ಅಂದ್ರೆ ಜೀವನದಲ್ಲಿ ಪರಿಶುದ್ಧತೆ, ನಮ್ಮ ನಡೆಯ ನುಡಿಗಳು ಹೇಗಿರ್ಬೇಕು ಎಂಬುದನ್ನ ಈ ಒಂದು ಬಿಳಿ ವಸ್ತ್ರ ಸೂಚಿಸ್ತದೆ. ಅಂದ್ರೆ ಪರಿಶುದ್ಧತೆಯ ಜೀವಿತದಲ್ಲಿ ನಡಿಬೇಕು ಅನ್ನೋದನ್ನ ಈ ಒಂದು ಇದರಲ್ಲಿ ವಾಕ್ಯದಲ್ಲಿ ನಾವು ಗ್ರಹಿಸಿಕೊಳ್ಳಬಹುದಾಗಿದೆ. ಹಾಗೆ ಕಣ್ಣು ಕಾಣುವಂತೆ ಅಂಜನವನ್ನು ನೀನು ಕೊಂಡ್ಕೋ ಹಾಗಂತ ಹೇಳ್ತೀಯ. ಅಂದ್ರೆ ಆತ್ಮಿಕವಾಗಿ ನೀನು ಕುರುಡನಾಗಿದ್ದೀಯಲ್ವಾ, ಕಣ್ಣು ಕಾಣ್ಬೇಕಾದ್ರೆ ಅಂಜನವನ್ನ ನೀನು ಕೊಂಡ್ಕೋ. ಅದು ಯಾವ ಅಂಜನ ಅಂತಂದ್ರೆ ಅದು ಪವಿತ್ರಾತ್ಮನ ಬೆಳಕು ಎಂಬುದಾಗಿ ನಾವು ಹೀಗೆ ಪವಿತ್ರಾತ್ಮನ ಬೆಳಕನ್ನ ಕೊಂಡ್ಕೊಂಡಾಗ, ಅಂದ್ರೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ ಅಂದಾಗ ದೈವಿಕ ನೀತಿಯನ್ನು, ಮತ್ತು ಬಿಳಿ ವಸ್ತ್ರಗಳನ್ನು ಅಂದಾಗ ಪ್ರಾಯೋಗಿಕ ಜೀವನದ ಒಂದು ನಮ್ಮ ಅನುದಿನದ ಪ್ರಾಯೋಗಿಕ ಜೀವನದ ನೀತಿ ಅಥವಾ ಪರಿಶುದ್ಧತೆಯನ್ನು, ಹಾಗೂ ಕಣ್ಣು ಕಾಣುವಂತೆ ಅಂಜನವನ್ನ ಪಡ್ಕೊಂಡಾಗ ಪವಿತ್ರಾತ್ಮನ ಬೆಳಕನ್ನು ಕೂಡ ನಾವು ಈ ಒಂದು ಆತ್ಮಿಕ ಕಣ್ಣುಗಳನ್ನ ತೆರೆದಾಗ, ಅಂದ್ರೆ ಇದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಡೆಯುವಾಗ ಈ ಎಲ್ಲವನ್ನ ನಾವು
ಪಡೆದು ಆತ್ಮಿಕ ಕಣ್ಣುಗಳನ್ನ ನಾವು ತೆರೆಯಬಹುದಾಗಿದೆ. ಸ್ವಾಮಿ ಯಾಕೆ ಇದಕ್ಕೆ ಈ ರೀತಿಯಲ್ಲಿ ಲವೋದಿಕೆ ಸಭೆಗೆ ಹೇಳ್ದ ಅಂದ್ರೆ, ಲವೋದಿಕೆ ಸಭೆ ಲೋಕಕ್ಕೆ ಬೆಳಕಾಗಿರಲು ಆರಿಸ್ಕೊಂಡಂತಹ ಸಭೆಯಾಗಿತ್ತು. ಆದ್ರೆ ಅದು ಲೌಕಿಕವಾಗಿ ಎಂಥ ದುರವಸ್ಥೆಯಲ್ಲಿ, ಲೌಕಿಕವಾಗಿ ಅದು ಬಹಳ ಒಂದು ಅಭಿವೃದ್ಧಿಯನ್ನ ಹೊಂದಿದ್ರು ಕೂಡ ಆತ್ಮೀಕವಾಗಿ ದುರವಸ್ಥೆಯಲ್ಲಿ ಇದ್ದದ್ರಿಂದ ನಿನ್ನ ಕಣ್ಣುಗಳನ್ನ ಯಾವುದು ದೇವರ ಕಡೆಗೆ, ಸ್ವಾಮಿಯ ಕಡೆಗೆ ನೋಡು, ದೃಷ್ಟಿ ಇಡು ಎಂಬುದಾಗಿ ಆ ಕುರುಡಾಗಿದ್ದ ಕಣ್ಣುಗಳಿಗೆ ಸ್ವಾಮಿ ಎಚ್ಚರಿಕೆಯನ್ನ ಕೊಡ್ತಾರೆ. ಹಾಗೆ ಮತ್ತಾಯ 23 16ರಿಂದ 19ನೇ ವಚನಗಳನ್ನ ನೋಡುವಾಗ ಸ್ವಾಮಿ ಶಾಸ್ತ್ರಗಳನ್ನು ಪರಿಸಯರನ್ನು ಕುರಿತು ದಾರಿ ತೋರಿಸುವ ಕುರುಡರು ನೀವು ಎಂಬುದಾಗಿ ಕರೆಯೋದನ್ನ ನಾವು ನೋಡ್ತೇವೆ. ಅಂದ್ರೆ ತಾವೇ ಕುರುಡರಾಗಿರುವಾಗ ಬೇರೆಯವರಿಗೆ ದಾರಿ ಹೇಗ್ ತೋರಿಸ್ಲಿಕ್ಕೆ ಸಾಧ್ಯ? ಆತ್ಮಿಕವಾಗಿ ಕುರುಡಾದಂತ ಮನಸ್ಸು ಅಜ್ಞಾನದ ನಿಮಿತ್ತ ಮೊಬ್ಬಾಗಿರುವುದು ಎಂಬುದಾಗಿ ಪೌಲನು ಎಫೆಸ 4:18 ತಿಳಿಸುವಂತವನಾಗಿದ್ದಾನೆ. ಅಂದ್ರೆ ಕ್ರಿಸ್ತನನ್ನು ಆತನ ಬೋಧನೆಯನ್ನು ಬಿಟ್ಟು ದೂರವಾಗಿ ಹೋಗುವುದರ ನಿಮಿತ್ತ ಆತ್ಮಿಕ ಕುರುಡ್ತನ ಉಂಟಾಗುತ್ತೆ. ಒಂದ್ಸಾರಿ ಒಬ್ಬ ಬೋಧಕರು ಬೆಟ್ಟಲ ತಪ್ಪಲಿನಲ್ಲಿದ್ದಂಥ ಗುಹೆಯಲ್ಲಿ ವಾಸಿಸ್ತಾ ಇದ್ದಂಥ ಒಬ್ಬ ಸನ್ಯಾಸಿಯನ್ನ ಭೇಟಿ ಮಾಡ್ತಾರೆ. ಆಗ ಸನ್ಯಾಸಿಗೆ ಕಣ್ಣಿರುತ್ತೆ, ಆದ್ರೆ ಕಣ್ಣುಗಳಲ್ಲಿ ದೃಷ್ಟಿ ಇರೋಲ್ಲ. ಯಾಕೆ ಅಂದ್ರೆ ಆತನು ಬಹಳ ಕಾಲ ಬೆಳಕಿಲ್ಲದ ಅಂಧಕಾರ ತುಂಬಿದ ಗುಹೆಗಳಲ್ಲಿ ವಾಸಿಸ್ತಾ ಇದ್ದದ್ರಿಂದ ಅವನಿಗೆ ಕಣ್ಣಿದ್ರೂ ಕೂಡ ಕಣ್ಣಿನ ದೃಷ್ಟಿ ಕಾಣಿಸ್ತಾ ಇರಲಿಲ್ಲ. ಆಗ ಆ ಬೋಧಕರು ಅವರನ್ನ, ಸನ್ಯಾಸಿಯನ್ನ ಗುಹೆಯಿಂದ ಹೊರಗಡೆ ಕರ್ತಂದು ಬೆಳಕನ್ನ ನೋಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಸೂರ್ಯನ ಪ್ರಕಾಶವನ್ನ ಆ ಕಣ್ಣುಗಳು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇದು ನೋಡಿ, ಆತ್ಮಿಕವಾಗಿ ನಾವು ದುರ್ಬಲರಾದಾಗ ಆತ್ಮಿಕ ಕಣ್ಣುಗಳನ್ನ ತೆರೆಯಲಿಕ್ಕೆ ಸಾಧ್ಯವಾಗಲ್ಲ ಅನ್ನೋದನ್ನ ಇಲ್ಲಿ ನೋಡಿ ನಾವು ತಿಳಿಬಹುದಾಗಿದೆ. ಹಾಗೆ ಒಬ್ಬ ವಿಶ್ವಾಸಿ ಕರ್ತನಿಂದ ದೂರವಾಗುವಾಗ ಅವನ ಆತ್ಮಿಕ ಕಣ್ಣುಗಳು ದೃಷ್ಟಿಯನ್ನ ಕಳೆದುಕೊಳ್ತವೆ. ಇಂದು ನಮ್ಮ ಸ್ಥಿತಿ, ನಮ್ಮ ಸಭೆಗಳ ಸ್ಥಿತಿಯು ಕೂಡ ಇದೇ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೊಂಡು ಎಚ್ಚೆತ್ತುಕೊಳ್ಬೇಕಾದಂತಹ ಸಮಯ ಇದಾಗಿದೆ ಪ್ರಿಯರೇ. ಯೇಸು ಸ್ವಾಮಿಯವರು ಪರ್ವತ ಪ್ರಸಂಗ ಮಾಡುವಾಗ ಹೇಳಿದ್ರು, ಮತ್ತಾಯ 6:22-23 ಹೀಗೆ ಹೇಳ್ತಾರೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಿಮ್ಮ ಕಣ್ಣಿನ ನೋಟದ ಬಗ್ಗೆ ಎಚ್ಚರದಿಂದಿರುವುದು ಅವಶ್ಯ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ನಮ್ಮ ಕಣ್ಣಿನ ನೋಟವನ್ನ ಹಿಡಿತದಲ್ಲಿಟ್ಟುಕೊಳ್ಳುವುದಾದ್ರೆ ಒಬ್ಬನ ಜೀವಿತ ಸುಖಕರವಾದ, ಆರೋಗ್ಯದಾಯಕವಾದ ಜೀವಿತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಅನೇಕರು ತಮ್ಮ ಕಣ್ಣಿನ ನೋಟವನ್ನ ಹಿಡಿತದಲ್ಲಿ ಇಟ್ಕೊಳ್ಳಾರ್ದೆ ನಾನಾ ರೀತಿಯ ತೊಂದರೆಗಳಿಗೆ ಉಂಟಾಗ್ತಾರೆ. ಉದಾಹರಣೆಗೆ ಸತ್ಯವೇದದಲ್ಲೇ ನಾವು ನೋಡುವಾಗ ನೋಡಿ, ಅವನ ಕಣ್ಣುಗಳು ಗುಗ್ಗರಿಯನ್ನ ನೋಡಿ ಆಕರ್ಷಿತವಾದದ್ದರಿಂದ ಚೊಚ್ಚಲತನದ ಹಕ್ಕನ್ನೇ ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಆಕಾನನು ಅವನು ದೈವ ಆಜ್ಞೆಗೆ ವಿರೋಧವಾಗಿ ಬ್ಯಾಬಿಲೋನಿಯಾದ ಒಂದು ವಸ್ತ್ರಗಳನ್ನ ಮತ್ತು ಬೆಳ್ಳಿ ಬಂಗಾರವನ್ನ ನೋಡ್ತಾನೆ. ಅದನ್ನ ನೋಡಿ ಇಚ್ಛಿಸಿದ್ದರಿಂದ ಅವನು ಕಲ್ಲೆಸೆದು ಕೊಲ್ಲಲ್ಪಡುವ ಸ್ಥಿತಿಗೆ ಬರ್ತಾನೆ. ಹಾಗೆ ಗೇಹಜಿ ಅವನು ಕೂಡ ಬಟ್ಟೆಯನ್ನು, ಬೆಳ್ಳಿ ಕಾಸುಗಳನ್ನು ನೋಡ್ತಾನೆ. ನೋಡಿ ಆಸೆ ಪಟ್ಟು ಅವನು ಕುಷ್ಠರೋಗಕ್ಕೆ ಒಳಗಾಗ್ತಾನೆ. ದಾವೀದನು ಪರಸ್ತ್ರೀಯನ್ನು ನೋಡಿ ಇಚ್ಛಿಸಿ ಪಾಪಕ್ಕೆ ಒಳಗಾಗ್ತಾನೆ. ಹೀಗೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನ ನಾವು ಕೊಡಬಹುದಾಗಿದೆ. ಕಣ್ಣಿನ ನೋಟ ಶುದ್ಧವಾಗಿರುವುದಾದ್ರೆ ನಮ್ಮ ಜೀವಿತವೂ ಕೂಡ ಪರಿಶುದ್ಧವಾಗಿರುವುದು. ಆ ನೋಟ ಪಾಪದ ಇಚ್ಛೆಗೆ ಒಳಗಾಗುವುದಾದ್ರೆ ನಮ್ಮ ಜೀವಿತವೂ ಕೂಡ ಪಾಪವೆಂಬ ಕತ್ತಲೆಯಲ್ಲಿ
ಮುಳುಗಿ ಹೋಗುವುದು. ನೋಡಿ, ಕುದುರೆಗಳು ನೆಟ್ಟಗೆ ನೋಡುವಂತೆ ಅದರ ಕಣ್ಣಿನ ಪಕ್ಕಕ್ಕೆ ಪಟ್ಟಿಯನ್ನ ಕಟ್ಟಿರ್ತಾರೆ. ಆಗ ಅದು ಯಜಮಾನನು ನಡೆಸಿದ ದಾರಿಯಲ್ಲೇ ನೆಟ್ಟಗೆ ಓಡ್ತವೆ. ಕುದುರೆಯ ನೋಟವನ್ನ ಅದರ ಕಣ್ಣಿನ ಪಕ್ಕದಲ್ಲಿರುವ ಪಟ್ಟಿ ನಿಯಂತ್ರಿಸುವ ಹಾಗೆ ನಮ್ಮ ನೋಟವನ್ನ ದೇವರ ವಾಕ್ಯವೆಂಬ ಅಂಜನ ನಿಯಂತ್ರಿಸುತ್ತದೆ. ನಮ್ಮ ಕಣ್ಣುಗಳನ್ನ ದೇವರ ವಾಕ್ಯಗಳ ಕಡೆಗೆ ತಿರುಗಿಸುವಾಗ ನಮ್ಮ ಜೀವನ ರಥದ ಗಾಲಿಗಳು ನೆಟ್ಟನೆಯ ಹಾದಿಯಲ್ಲಿ ಎಡವದ ಹಾಗೆ ಓಡುತ್ತವೆ. ಒಬ್ಬ ವ್ಯಕ್ತಿಯ ಆತ್ಮಿಕ ಕಣ್ಣುಗಳು ತೆರೆಯುವಾಗ ಅವನಿಗೆ ಬಹಳ ದೊಡ್ಡ ಆಶೀರ್ವಾದ ಉಂಟಾಗುತ್ತೆ. ಆತ್ಮಿಕವಾಗಿ ಮತ್ತು ಧರ್ಮಶಾಸ್ತ್ರದ ರಹಸ್ಯಗಳನ್ನೆಲ್ಲ ಅರ್ಥಕೊಳ್ಬಹುದು ಎಂಬುದನ್ನ ನಾವು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಲೂಕ 10:23-24 ನೋಡುವಾಗ ಯೇಸು ತನ್ನ ಶಿಷ್ಯರ ಕಡೆಗೆ ತಿರುಗಿಕೊಂಡು ಹೇಳಿದ್ದೇನೆಂದರೆ, ನೀವು ಈಗ ನೋಡ್ತಿರುವಂತ ಸಂಗತಿಗಳನ್ನು ನೋಡುವವರು ಧನ್ಯರು. ಅಂದ್ರೆ ಈಗ ನಡೆಯುವ ಸಂಗತಿಗಳನ್ನ ನೋಡ್ತಿರುವಂತ ನೀವು ಧನ್ಯರು. ಬಹುಮಂದಿ ಪ್ರವಾದಿಗಳು, ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನ ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡ್ಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನ ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಳೆ ಒಡಂಬಡಿಕೆಯ ಪ್ರವಾದಿಗಳು, ಭಕ್ತರು ಅನೇಕರು ಮೆಸ್ಸಿಯನನ್ನ ನೋಡುವ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವರು ನೋಡ್ಬೇಕೆಂಬುದಾಗಿ ಅಪೇಕ್ಷೆ ಪಟ್ರು ನೋಡ್ಲಿಕ್ಕಾಗ್ಲಿಲ್ಲ. ಅವರ ಹೇಳುವಂತ ವಿಷಯಗಳನ್ನ ತಿಳ್ಕೊಳ್ಬೇಕು ಎಂಬುದಾಗಿ ಆಸಕ್ತಿಯಿಂದ ಅವರು ಅಪೇಕ್ಷೆ ಪಟ್ರು ಕೂಡ ಕೇಳಲಿಕ್ಕಾಗ್ಲಿಲ್ಲ. ಆದ್ರೆ ಇಲ್ಲಿ ಸ್ವಾಮಿ ಹೇಳೋದು ಸ್ವಾಮಿ ಜೊತೆಯಲ್ಲಿರುವಂತ ಶಿಷ್ಯರಿಗೆ ಮತ್ತು ಸ್ವಾಮಿಯ ಜೊತೆಯಲ್ಲಿರುವಂತ ಆ ಜನರಿಗೆ ಹೇಳ್ತಾರೆ, ಈಗ ನೀವು ಇದನ್ನೆಲ್ಲ ನೋಡ್ತಾ ಇರೋದ್ರಿಂದ, ಈ ಅವಕಾಶ ನಿಮಗ್ ಸಿಕ್ಕಿರೋದ್ರಿಂದ ನೀವು ಧನ್ಯರು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಾವು ಯೇಸುಸ್ವಾಮಿಯನ್ನ ಕಣ್ಣಾರೆ ಕಾಣದೇ ಇದ್ರು ಸತ್ಯವೇದದ ವಾಕ್ಯಗಳ ಮೂಲಕ ನಾವು ಸ್ವಾಮಿಯನ್ನ ನೋಡ್ತೇವೆ. ಅದರ ಮೂಲಕ ನಾವು ಆತನು ಮಾಡಿದಂತ ಅದ್ಭುತ ಕಾರ್ಯಗಳು, ಆತನು ಸಾರಿದಂತ ಸುವಾರ್ತೆ ಮತ್ತು ಆತನು ಹೇಳಿದಂತ ಬುದ್ಧಿವಾದಗಳು ಎಲ್ಲವನ್ನ ನಾವು ಸತ್ಯವೇದದ ಮೂಲಕ ನೋಡಿ ಕೇಳಬಹುದಾಗಿದೆ. ಹಾಗೆ ಪ್ರಿಯರೇ, ನಮ್ಮ ದೃಷ್ಟಿ ನಾವೇ ಪರೀಕ್ಷಿಸ್ಕೊಳ್ಬೇಕು. ಅಹಂಕಾರದಿಂದ ಕೂಡಿದೆಯಾ, ಅಥವಾ ದೀನತೆಯುಳ್ಳದ್ದಾಗಿದೆಯಾ, ಅಥವಾ ನಾವು ಹೆಗ್ಗಳಿಕೆಯನ್ನ ನಾವು ದೃಷ್ಟಿಸ್ತಾ ಇದ್ದೇವೆ, ಅಥವಾ ಪರಲೋಕವನ್ನ ದೃಷ್ಟಿಸ್ತಾ ಇದ್ದೇವೆ. ಇದನ್ನ ನಾವು ಪರೀಕ್ಷೆ ಮಾಡಿ ಪ್ರಶ್ನೆ ನಾವು ಹಾಕೊಂಡಾಗ ಕರ್ತನ ಮುಂದೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ಆಗ ನಮ್ಮನ್ನ ಮೇಲಕ್ಕೆ ತರ್ತಾನೆ. ನೋಡಿ, ದಂಡನೆಯ ಮೂಲಕ ಪಾಠ ಕಲಿಯುವ ಮೊದ್ಲೇ ನಾವು ಎಚ್ಚೆತ್ಕೊಂಡು ದೀನ ಭಾವದಿಂದ ಕರ್ತನ ಕಡೆಗೆ ನಮ್ಮ ದೃಷ್ಟಿಯನ್ನ ಹರಿಸಿದಾಗ ನಾವು ಪರಲೋಕದ ಒಂದು ದೃಶ್ಯವನ್ನ ಕಾಣಬಹುದು, ಪರಲೋಕದ ದಾರಿಯನ್ನ ನಾವು ನೋಡಬಹುದು ಎಂಬುದನ್ನ ಈ ಒಂದು ಕಣ್ಣಿನ ನೋಟ ಎಂಬ ಒಂದು ಶೀರ್ಷಿಕೆಯ ಮೂಲಕ ನಾವು ತಿಳಿಬಹುದಾಗಿದೆ. ಪ್ರಿಯರೇ, ದೇವರ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಿ ಕಾರ್ಯವನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಆಮೆನ್. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ಹೇಮಲತಮ್ಮ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನಾ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಈ ಬೆಳಗ್ಗೆ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಸಹೋದರ ಹಿರಿಯರಾದಂತ ಗಾಂಧಿ ಜಾರ್ಜ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಗಾಂಧಿ ಜಾರ್ಜ್ ಅವರು ಇದ್ದಾರಾ? ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಸರ್. ಓಕೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳ ದೇವಳ ತಂದೆ ಸ್ವಾಮಿ, ರಾತ್ರಿ ನಮಗೆ ಸುಖದ ದಯಪಾಲಿಸಿ ನಮಗೆ ಮತ್ತೊಂದು ಜೀವನ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ.
ಈ ದಿನ ನಡೆಯುವಂತ ಎಲ್ಲಾ ಕಾರ್ಯಕ್ರಮ ಸ್ವಾಮಿ ನಿನ್ನ ಕೈಗೆ ಒಪ್ಪಿಸ್ತೀವಿ ರಕ್ಷಕ. ನೀ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಬಲಗೈ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಿ ಯಾವ ಕೆಟ್ಟ ಮಾರ್ಗನ ಹೋಗದಂತೆ ನಿನ್ನ ಮಾದರಿ ನಡಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ಹೌದು ರಕ್ಷಕ, ಎಷ್ಟೋ ಜನ ಸ್ವಾಮಿ ಈ ದಿನವನ್ನು ನೋಡ್ಬಾರ್ದಂತೆ ಪ್ರಪಂಚ ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ಆದ್ರೆ ನಿನ್ನ ಪ್ರೀತಿಯಿಂದ ಕರುಣೆಯಿಂದ ನಮ್ಮನ್ನು ಕರುಣಿಸಿ ಕೈದಿ ಕಾಪಾಡಿ ನಮ್ಗೆ ಮತ್ತೊಂದು ದಿನ ಕೊಡೋದಕ್ಕಾಗಿ ನಿಮಗೆ ಸ್ವತಃ ಸಲ್ಲಿಸ್ತೇವೆ. ಇವತ್ತು ಬಂದಂತ ವಾಕ್ಯಕ್ಕಾಗಿ ಸ್ವತಃ ಸಲ್ಲಿಸ್ತೇನೆ ಸ್ವಾಮಿ. ಆ ವಾಕ್ಯ ತಕ್ಕಂತ ನಡೆಸು ರಕ್ಷಕ. ನಮ್ಮ ಕಣ್ಣುಗಳಿಂದ ಕೆಟ್ಟವನ್ನು ನೋಡದಂತೆ ನಿನ್ನ ವಾಕ್ಯನ ಓದಿಕೊಂಡು ನಿನ್ನ ಒಳ್ಳೆ ಮಾದರಿ ನಡಲಿಕ್ಕೆ ನಮ್ಗೆ ಅನುಗ್ರಹ ಮಾಡು ಸ್ವಾಮಿ. ವಾಕ್ಯ ಹೇಳಿದಂತ ಮಗಳಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಅವ್ರು ಒಳ್ಳೆ ಆಹಾರ ದಯಪಾಲಿಸು, ಎಲ್ಲ ಕೇಳಿ ತಪ್ಪಿಸು ಸ್ವಾಮಿ. ಇನ್ನೂ ಕೂಡ ಹೆಚ್ಚಾಗಿ ನಿನ್ನ ವಾಕ್ಯನ ಹೇಳುವಂತ ಆಸಕ್ತಿಯನ್ನು ದಯಪಾಲಿಸು ಸ್ವಾಮಿ. ಈ ಸಮುದಾಯ ರಕ್ಷಕ, ಇಲ್ಲಿ ಕೂಡಿ ಬಂದಂತ ನಿನ್ನ ಭಕ್ತರನ್ನು ಚಿಕ್ಕ ದೊಡ್ಡವರನ್ನು ನೀನು ಆಶ್ವಸಿಸು ಸ್ವಾಮಿ. ಅವ್ರಿಗೆ ಬೇಕಂತ ಒಳ್ಳೆ ಆಹಾರ ದಯಪಾಲಿಸಿ ಅದನ್ನ ಕೇಳಿ ತಪ್ಪಿಸು ಸ್ವಾಮಿ. ಬದುಕಂತ ರಾಜ್ಯವಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿರುವಾಗ ಅವ್ರಿಗೆ ಬೇಕಾಗಿರೋಂತ ಒಳ್ಳೆ ಆಹಾರ ದಯಪಾಲಿಸಿ ಇನ್ನೂ ಕೂಡ ಸ್ವಾಮಿ ನೀನು ಹೆಚ್ಚೆಚ್ಚಾಗಿ ನಾವು ವಾಕ್ಯ ತಿಳಿಸುವಂತ ಆ ಕೃಪೆ ನಮ್ ಬೇಡ್ಕೊಳ್ತೇವೆ ರಕ್ಷಕ. ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಕಷ್ಟದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ ಇರುವಂತ ಮಕ್ಕಳು ಕೂಡ ನಾನು ಪ್ರಾರ್ಥಿಸ್ತೀನಿ. ಅವರ ಸಂತೈಸ ಸ್ವಾಮಿ, ಅವರ ಆಶ್ವಾಸ ಬಲಪಡಿಸು. ಅವ್ರ ಇರುವಂತ ಎಲ್ಲ ಸಮಸ್ಯೆಗಳನ್ನು ನೀನು ಪರಿಹಾರ ಮಾಡು ಸ್ವಾಮಿ. ಇವತ್ತು ನಡೆಯುವಂತ ಎಲ್ಲ ಕಾರ್ಯಕ್ರಮಗಳನ್ನು ನೀನು ಕೈಗೆ ಒಪ್ಪಿಸ್ತೇವೆ. ನೀನು ನಮ್ಮ ಆಶ್ವಾಸ ನಡೆಸಿ ಬಲಪಡಿಸು. ಮತ್ತೆ ಸ್ವಾಮಿ, ನಾವು ಅಂತ್ಯಕಾಲ ನಾವು ಜೀವಿಸ್ತೀವಿ ರಕ್ಷಕ. ನಿನ್ನ ಬೇಗ ಬರುವಂತ ಕರ್ತನಾಗಿದೆ ರಕ್ಷಕ. ಆ ಬೆಳಕೆ ನಮ್ಮ ಸಿದ್ಧ ಮಾಡಿಸು ಸ್ವಾಮಿ. ಈ ಸಮಯದಲ್ಲಿ ರಕ್ಷಕ, ನನ್ನ ಸಣ್ಣ ಪ್ರಾರ್ಥನೆ ಕೇಳಿ ಈ ಸೇರಿ ಬಂತ ಎಲ್ಲ ನಿನ್ನ ಭಕ್ತರನ್ನು ಆಸು ಬಲಪಡಿಸು. ಅವ್ರು ಒಳ್ಳೆ ಆಹಾರ ದಯಪಾಲಿಸಿ ಎಲ್ಲದೇ ಕೇಳಿ ತಪ್ಪಿಸು ಸ್ವಾಮಿ. ಖಂಡಿತವಾಗಿ ನಿನ್ನ ಬೇಗನೆ ಬರುವಾಗ ರಕ್ಷಕ, ಇಲ್ಲಿ ಸೇರಿ ಬಂತ ಎಲ್ಲ ನಿನ್ನ ಮಕ್ಕಳು ಸ್ವಾಮಿ ನಿನ್ನ ಪ್ರಯೋಜನ ಕಾಣಬೇಕಾಗಿ ಯೇಸು ಕ್ರಿಸ್ತ ಹೆಸರು ಅತಿ ನಾಮದಲ್ಲಿ ಬೀಳ್ಕೊಳ್ತೀನಿ ತಂದೆ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಅಮಿತ್ ರವರು ಕೊಡಬೇಕೆಂದ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯವು ಈ ದಿನ ದೈವಿಕ ಸಂದೇಶ ನೀಡಿದಂತ ಹಿರಿಯ ಅಮ್ಮಾಗಿರುವಂತ ಹೇಮಲತಮ್ಮರವರ ಮೇಲೆಯೂ ಹಾಗೂ ಕುಟುಂಬ ಮಕ್ಕಳ ಮೇಲೆಯೂ ಹಾಗೂ ಎಲ್ಲ ಬೋಧಕ ವರ್ಗದವರ ಮೇಲೆಯೂ ಹಾಗೂ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಕುಟುಂಬದ ಮೇಲೆಯೂ, ಅವರ ಸೇವೆ ಮೇಲೆಯೂ, ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆಯೂ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ಆಶೀರ್ವಾದವು ನೆಲೆಯಾಗಿರ್ಲಿ ಕರ್ತನೆ. ಆಮೆನ್. ಧನ್ಯವಾದಗಳು. ಈ ಕೂಟದಲ್ಲಿ ವಿಶೇಷವಾಗಿ ಕೂಡಿ ಬಂದಂತ ಎಲ್ಲ ಸಭೆಗೆ, ದೇವ ಜನರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂಥವರಿಗೂ, ಹಾಗೂ ಈ ಕೂಟದಲ್ಲಿ ವಿಶೇಷವಾದಂತ ಸಂದೇಶವನ್ನು ತಂದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಗಾಂಧಿ ಜಾಜ್ ಅವರಿಗೂ, ಆಶೀರ್ವಾದವನ್ನು ನೀಡಿದಂತ ಬೋಧಕರಂತ ಅಮಿತ್ ರಾವ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಈ ದಿನ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ಆರೋಗ್ಯ ಸುಕ್ಷೇಮಗಳಿಂದ ತುಂಬಿಸಿ ಸುರಕ್ಷತೆಯನ್ನು ದಯಪಾಲಿಸಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವಾಗೆ ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಧನ್ಯವಾದ. ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯ ಬರೋರ್ಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಬಂದರೆಲ್ಲರಿಗೂ ಧನ್ಯವಾದ. ಶುಭ. ಥ್ಯಾಂಕ್ ಯು ಅಮ್ಮ, ಒಳ್ಳೆ ಪ್ರಸಂಗಕ್ಕಾಗಿ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಅಮ್ಮ, ಒಳ್ಳೆ ವಾಕ್ಯ ಕೊಟ್ಟಿದ್ರಿ. ಕಣ್ಣಿನ ಬಗ್ಗೆ ಬಹಳ ಖುಷಿ ಆಯ್ತು. ಸಂತೋಷ. ಥ್ಯಾಂಕ್ ಯು. ಒಳ್ಳೆ ವಾಕ್ಯಗಳನ್ನು ಕೊಟ್ಟಿದ್ರ ಅಮ್ಮ. ತುಂಬಾ ಥ್ಯಾಂಕ್ಸ್. ಒಳ್ಳೆ ವಾಕ್ಯಗಳು.
ತುಂಬಾ ಮೌನವಾಗಿ ಕೇಳಿಸ್ಕೊಂಡ್ವು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಗೆ ಸ್ತೋತ್ರ ಆಗ್ಲಿ. ನಿಮ್ ಮುಖಾಂತರ ಬೆಳಗ್ಗೆ ಒಳ್ಳೊಳ್ಳೆ ವಾಕ್ಯಗಳು ನಮ್ಗೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳೊಂದಿಗೆ ಕೂಟವನ್ನ ಮುಕ್ತಾಯಗೊಳಿಸ್ತೇನೆ.